ಹಾಂ ಸರ್ ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಸರ್. ಏನಕ್ಕೆ ರೀ? ಫುಲ್ ಸಿಂಪಲ್ ಮ್ಯಾನ್ ಸರ್. ಸಿಂಪತಿಯಿಂದ ಬಿಗ್ ಬಾಸ್ ನೋಡ್ತೀರಾ? ಎಲ್ಲಿದ್ದಾರೆ ನಿಮ್ಮ ರೈಟ್ ಆಡಿಯನ್ಸ್? ನಾವು ಬಿಗ್ ಬಾಸ್ ನೋಡ್ತೀವಿ. ಯಾರು ನಮಗೆ ಇಷ್ಟ? ಪ್ರತಾಪೇ ಗೆಲ್ಲಬೇಕು. ಹೌದು, ಅವನಿಗೆಲ್ಲರೂ ತುಂಬಾ ಹರ್ಟ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಬಹಳ ನೋವಾಗುತ್ತೆ. ಅವ್ನು ಹರ್ಟ್ ಮಾಡ್ತಾ ಇರೋರು ಹಳ್ಳಿ ಪ್ರತಿಭೆ. ಅವ್ನು ತುಂಬಾ ಚೆನ್ನಾಗಿ ಆಡ್ತಾನೆ. ಅವ್ನು ಗೆಲ್ಲಬೇಕು. ಥ್ಯಾಂಕ್ ಯು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್. ಅವ್ರ ಬಗ್ಗೆ ಒಂದು ಮಾತಾಡೋಕೆ ಇಲ್ಲ. ಸುದೀಪ್ ಸರ್ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಅವರು ಡಿಸಿಷನ್ ತಗೋತಾರೆ. ಅವರಿಗೂ ನಂಗೆ ತುಂಬಾ ಇಷ್ಟ. ಡ್ರೋನ್ ಪ್ರತಾಪ್ ಹಾಸ್ಪಿಟ್ಲಿಗೆ ಹೋಗಿದ್ದಾರಲ್ಲ, ಯಾವ ಥರ ಅನಿಸ್ತು ನಿಮಗೆ? ಅಂದ್ರೆ ಅವ್ರಿಗೆ ಫುಡ್ ಪಾಯ್ಸನ್ ಆಗಿತ್ತಂತ ಹೇಳಿದ್ರಲ್ಲ ಮೇಡಮ್, ಅದನ್ನೇ ನಾವು ಹಾಗೆ ತಿಳ್ಕೊಂಡಿದೀವಿ ಅಷ್ಟೇ. ಈಗ ಗುರುಜಿ ಬಂದು ಹೇಳದೆ ಹೋದ್ರಲ್ಲ ಅದು. ಗುರುಜಿ ಬಂದು ಹೇಳಿದ್ದು ಅದು ಆ ಥರ ಹೇಳ್ಬಾರ್ದಿತ್ತೇನೋ. ಯಾಕಂದ್ರೆ ಯಾವಾಗೂ ಪಾಪ ಆತ ತುಂಬಾ ತಂದೆ ತಾಯಿನ ಈಗ ರೀಸೆಂಟಾಗಿ ನೋಡಿರೋದು. Yes. ಪಾಪ ಅವನು ಎಲ್ಲೋ ಒಂದು ಕಡೆ ಜೀವನದಲ್ಲಿ ಒಂದು ಏನೋ ಬದುಕಬೇಕು ಅನ್ನೋ ಒಂದು ಆಸೆ ಬಂದಿತ್ತು. ಆ ಗುರುಗಳು ಹಂಗೆ ಹೇಳಿದಾಗ ಪಾಪ ಅವನು ತುಂಬ ಅದರಿಂದ ಡಿಪ್ರೆಷನ್ಗೆ ಹೋಗ್ಬಿಟ್ಟ. ಅದಾಗಬಾರ್ದಾಗಿತ್ತು. ಗುರುಜಿ ಮಾತು ಸರಿ ಅಂತೀರಾ ತಪ್ಪಂತ? ಗುರೂಜಿ ಮಾತು ಯಾವಾಗ ಪಾಸಿಟಿವ್ ಆಗಿರ್ಬೇಕು. ಅವರು ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ಹೇಳ್ಬಾರ್ದಿತ್ತು. ಅವ್ನು ಅಳೋದನ್ನ ನಮ್ಮ ಕೈ ನೋಡೋಕ್ಕಾಗುತ್ತೆ. ಪ್ರತಾಪ್ ಅಂದರೆ ನನಗೆ ತುಂಬ ನೇರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರತಾಪ್? ಧೈರ್ಯದ ಮಾತು ಹೇಳಿ. ಪ್ರತಾಪ್ ನೀನು ತುಂಬ ಧೈರ್ಯವಾಗಿರಪ್ಪ. ನೀನೇ ಗೆಲ್ಲೋದು, ನೀನೇ ಗೆಲ್ಲಬೇಕು. ಆಮೇಲೆ ನೀನು ಯಾವುದನ್ನು ನಂಬಬೇಡ. ಗುರೂಜಿ ಹೇಳಿದ್ದು ನೀನು ಓನಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಥ್ಯಾಂಕ್ ಯು. ನಿನ್ನ ಓನ್ ಇದರಿಂದ ಯೋಚನೆ ಮಾಡು. ನೀನು ಪಾಸಿಟಿವ್ ಇರೋ. ನೀನು ನಿಮ್ಮ ಅಪ್ಪನ ಜೊತೆ ಅಪ್ಪ ಅಮ್ಮ ಜೊತೆ ಇದ್ದೇ ಇರ್ತೀಯ. ನೀನು ಇರಬೇಕು ಅಷ್ಟೇ. ನಿಮ್ಮ ಓಟು? ಪ್ರತಾಪ್. ಥ್ಯಾಂಕ್ ಯು. ಯಾರಿಷ್ಟ? ಯಾರಿಷ್ಟ? ಬಿಗ್ ಬಾಸ್ ಶೋನಲ್ಲಿ ನಿಂಗೆ ಯಾರು ಇಷ್ಟ? ಹೇಳು ಹೇಳು. ಮೈಕಲ್ ಅನ್ನು ಯಾರಿಷ್ಟ? ಯಾರು ಇಷ್ಟ? ಬರೋ ಹೇಳ್ಬೇಕು. ನಿನಗೆ ಬಿಗ್ ಬಾಸ್ ಶೋನಲ್ಲಿ ಯಾರು ಇಷ್ಟ?